ಮೇಡಮ್ ನಮಸ್ಕಾರ. ನಮಸ್ತೆ. ಮೇಡಮ್ ನೀವು ಎಷ್ಟು ವರ್ಷದಿಂದ ಇಲ್ಲಿ ಕಳ್ಳಕೆ ಪರ್ಸೆಗೆ ಬರ್ತಿದ್ದೀರಾ? ನಿಜ ಹೇಳಬೇಕು ಅಂದರೆ ಇದು ನಂದು ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿರೋದು. ತುಂಬ ವರ್ಷದಿಂದ ಬರಬೇಕು ಅಂತ ಅನ್ಕೋತಿದ್ದೆ. ಬಟ್ ಏನೋ ಒಂದು ಕಾರಣದಿಂದ ತಪ್ಪೋಗ್ತಿತ್ತು. ಬಟ್ ಈ ಟೈಮ್ ನಾನು ಯೂಟ್ಯೂಬ್ ಬ್ಲಾಗ್ ಮಾಡೋದಂತ ಪಾಪ ನನ್ನ ಟೀಮ್ ಅವರೆಲ್ಲ ತುಂಬ ಹೇಳ್ತಾ ಇದ್ರು. ಆ್ಯಂಡ್ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಕರೆಕ್ಟಾಗಿ ಬಂದಿದ್ದೀವಿ. ಆ್ಯಕ್ಚುಲಿ ನಾಳೆ ಲಾಸ್ಟ್ ಡೇಟು. ನಾಳೆನೂ ನಾನು ತಪ್ಪಿಸ್ಕೊಂಡ್ಬಿಟ್ಟಿದ್ರೆ ಈ ವರ್ಷನೂ ನಾನು ತಪ್ಪಿಸ್ಕೊಂಡಂಗೆ ಆಗ್ತಿತ್ತು. ನಂಗೆ ಶೂಟಿಂಗೂ ಇರಲಿಲ್ಲ, ಬ್ರೇಕ್ ಇತ್ತು. ಸೊ ಮೇಡಮ್ ಇಷ್ಟು ಜನರ ಮಧ್ಯೆ ನೀವು ತುಂಬ ಕಡಿಮೆ ಬಂದಿರ್ತೀರಾ ಯಾವಾಗಲೂ. ಇಷ್ಟು ಜನರ ಮಧ್ಯೆ ಬಂದಾಗ ನಿಮ್ಗೆ ಏನು ಅನಿಸ್ತು ಮೇಡಮ್? ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಯಾಕಂದರೆ ನಾವು ಇವಾಗ ಬ್ಯಾಂಗ್ಳೂರ್ ಲೈಫ್ ಅಂತಂದರೆ ಗೊತ್ತು, ಬರೀ ಕೆಲ್ಸಕ್ಕೆ ಹೋಗ್ತೀವಿ ಬರ್ತೀವಿ ಅದೇ ನಡೀತಾ ಇರುತ್ತೆ. ಆ್ಯಂಡ್ ಬ್ರೇಕ್ ಸಿಕ್ಕಿದ್ರೆ ಮಲ್ಕೋತೀವಿ, ರೆಸ್ಟ್ ಮಾಡ್ತೀವಿ, ಊಟ ಮಾಡ್ತೀವಿ. ಒಂಥರ ಬೋರಿಂಗ್ ಲೈಫ್ ಆಗಿ ಹೋಗಿರುತ್ತೆ. ಬಟ್ ಬ್ಯಾಂಗ್ಳೂರಲ್ಲಿ ಇಷ್ಟು ದೊಡ್ಡ ಜಾತ್ರೆ, ಇಷ್ಟು ದೊಡ್ಡ ಸಂಭ್ರಮ, ಒಂಥರ ನೋಡೋಕೆ ಒಂಥರ ಕಣ್ಣಿಗೆ ಅದು ಸಾಲದು, ಅಷ್ಟು ಖುಷಿ ಆಗುತ್ತೆ. ವಾವ್ ಅಂತ ಫೀಲ್ ಆಯಿತು ನನಗೆ ತುಂಬ ಜನ ನೋಡಿ ಬ್ಯಾಂಗ್ಳೂರಲ್ಲಿ. ಮೇಡಮ್ ನಾನು ಈಗಷ್ಟೇ ಆವಾಗಲೇ ನೋಡ್ತಾ ಇದ್ದೆ, ನಿಮ್ಮ ಫ್ಯಾನ್ಸ್ ಎಲ್ಲ ನಿಮ್ಮ ಹತ್ರ ಸೆಲ್ಫಿ ತೊಗೋತಾ ಇದ್ರು. ಅದನ್ನೆಲ್ಲ ನೋಡಿದಾಗ ನಿಮ್ಮನ್ನು ತುಂಬ ಜನನೇ ಗುರ್ತಿಡಿತಾವ್ರೆ. ಆಮೇಲೆ ಸೀರಿಯಲ್ ಬಗ್ಗೆನೇ ಯಾರೋ ಕ್ವಶನ್ ಕೇಳ್ದಂಗಿತ್ತು ಅವಲ್ಲೇ ನಾನು ನೋಡಿದಾಗ. ಸೊ ಅದ್ರ ಬಗ್ಗೆ ಎಲ್ಲ ನೋಡಿದ್ರೆ ಏನನ್ಸುತ್ತೆ ಮೇಡಮ್? ಅದೇ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ತುಂಬ ಖುಷಿ ಆಗುತ್ತೆ. ಅಂದರೆ ನನಗೂ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ನಾವು ಸೀರಿಯಲ್ ಮಾಡ್ತಿರ್ತೀವಿ ಆ್ಯಂಡ್ ಧಾರಾವಾಹಿ ಮಾಡಬೇಕಾದ್ರೆ ನಾವು ನಮ್ಮ ಪಾತ್ರನ ಮಾಡಬೇಕಾದ್ರೆ ಜನ ಅದನ್ನು ಹೇಗೆ ತಗೋತಾ ಇದ್ದಾರೆ. ಆ್ಯಂಡ್ ನಮ್ಮ ಬಗ್ಗೆ ಅಂದರೆ ಈಗ ಒಂದು ನೆಗೆಟಿವ್ ಶೇಡ್ ಮಾಡಬೇಕಾದ್ರೆ ಆಗಲಿ ಅಥವಾ ಒಂದು ಪಾಸಿಟಿವ್ ಶೇಡ್ ಆಗಲಿ, ಪಾಸಿಟಿವ್ ಶೇಡ್ನ ಹೆಂಗೋ ತೊಗೊಂಡ್ಬಿಡ್ತಾರೆ. ಅಂದರೆ ಅದರಿಂದ ಒಂದೇನೋ ಒಂದು ಮೆಸೇಜ್ ಇರುತ್ತೆ, ಒಳ್ಳೆ ಮೆಸೇಜು. ಬಟ್ ನೆಗೆಟಿವ್ ಶೇಡ್ನ ಯಾವ ಥರ ತೊಗೊತಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಅದರಲ್ಲಿ ಇಲ್ಲಿ ನನಗೆ ಅಲ್ಲಿ ಯಾರೋ ಒಬ್ಬರು ಅಂದರೆ ವಿಗ್ರಹ ಎಲ್ಲ ಮಾರ್ತಾ ಇದ್ರು. ಅವ್ರು ನಾನು ಮಾತಾಡಿಸಿದಾಗ ಅವ್ರು ಅದನ್ನು ಎಷ್ಟು ಕ್ಲಿಯರ್ ಕಟ್ಟಾಗಿ ಹೇಳಿದ್ರು ಅಂದರೆ, ನಾವು ಕೆಟ್ಟದಂತ ಒಂದು ಕಿವಿಯಿಂದ ಬಿಡ್ತೀವಿ, ಒಳ್ಳೇದನ್ನು ತಗೋತೀವಿ. ಯಾಕಂದ್ರೆ ಸಮಾಜದಲ್ಲಿ ಕೆಟ್ಟದ್ದು ನಡೀತಾ ಇರುತ್ತೆ, ಒಳ್ಳೇದು ನಡೀತಾ ಇರುತ್ತೆ. ನಿಮ್ಮ ಸೀರಿಯಲಲ್ಲೂ ಅಷ್ಟೇ ಕೆಟ್ಟದ್ದು ತೋರಿಸ್ತೀರಾ, ಒಳ್ಳೇದು ತೋರಿಸ್ತೀರಾ. ಬಟ್ ಕೆಟ್ಟದ್ದು ಯಾಕೆ ತೋರಿಸ್ತೀರಾ ಅಂತ ನಾವು ಅರ್ಥ ಮಾಡ್ಕೋಬೇಕು ಮೊದಲು. ಇವಾಗ ನಾನು ಸೀರಿಯಲಲ್ಲಿ ಅಂದರೆ ನೋಡಿರ್ಬೋದು, ನಾನು ರೂಪಾ ಕ್ಯಾರೆಕ್ಟರ್ ನಾನು ಓಡೋಗಿದ್ದೀನಿ ಸೀರಿಯಲಲ್ಲಿ. ಅಂದರೆ ಮದುವೆ ಟೈಮಲ್ಲಿ ಅಪ್ಪ ಅಮ್ಮ ನನ್ನ ಬಗ್ಗೆ ತುಂಬ ಮುದ್ದಾಗಿ ಸಾಕಿರ್ತಾರೆ. ಆದರೆ ನನ್ನ ಅಪ್ಪ ಅಮ್ಮನ ಆಸೆಗಳನ್ನ ವಿರುದ್ಧ ಮಾಡಿ ನಾನು ಓಡೋಗ್ತೀನಿ. ಅದನ್ನು ಜನಗಳು ನಾನು ನೋಡ್ಬಿಟ್ಟು ನನಗೆ ಬೈತಾರೆ ಅಂದ್ಕೊಂಡೆ. ಬಟ್ ಅವ್ರು ಅದನ್ನು ಬೈದಿಲ್ಲ. ಆ್ಯಕ್ಚುಲಿ ಅದನ್ನು ಕ್ಯಾರೆಕ್ಟರ್ ಥರನೇ ತೊಗೊಂಡಿದ್ದಾರೆ. ಆ್ಯಂಡ್ ಅದನ್ನು ಅದೇ ಥರನೇ ಎಕ್ಸ್ಪ್ಲೇನ್ ಮಾಡಿದ್ರು. ಇಲ್ಲ ನಿಮ್ದೇನು ತಪ್ಪು ಬಿಡಿ, ಆ್ಯಕ್ಚುಲಿ ನೀವು ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಾ, ನಮಗೆ ಖುಷಿ ಇದೆ ಅಂತ ಹೇಳಿದ್ರು. ಸೊ ಜನಗಳು ಸೀರಿಯಲ್ ನೋಡಿಬಿಟ್ಟು ಒಳ್ಳೇದನ್ನು ತಗೋತಾ ಇದ್ದಾರೆ. ಆ್ಯಂಡ್ ಅದರಿಂದ ಒಂದು ಅವ್ರಿಗೆ ಒಳ್ಳೆ ಮೆಸೇಜ್ ಹೋಗ್ತಾ ಇದೆ ಅಂತ ಅಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಐ ಆಮ್ ವೆರಿ ಗ್ರೇಟ್ಫುಲ್ ಅಂತ ಹೇಳ್ಬೋದು. ಮೇಡಮ್ ಇವಾಗ ನೀವು ಬ್ರಹ್ಮಗಂಟಲ್ಲಿ ಮಾಡ್ತಿದ್ದೀರಾ, ಬ್ರಹ್ಮಗಂಟು ಬಿಟ್ಟು ನೆಕ್ಸ್ಟ್ ಯಾವ್ದಾದ್ರು ಸೀರಿಯಲಲ್ಲಿ ಮಾಡ್ತಿದ್ದೀರಾ ಮೇಡಮ್? ಬ್ರಹ್ಮಗಂಟು ಮತ್ತು ನಾನು ಗೌರಿಶಂಕರದಲ್ಲಿ ಗ್ರೀಷ್ಮ ಅಂತ ಪಾತ್ರನ ಮಾಡ್ತಾ ಇದ್ದೀನಿ. 2 ಧಾರಾವಾಹಿ. ಗ್ರೀಷ್ಮ ನಂದು ಗೌರಿಶಂಕರದಲ್ಲಿ 6:30 ಬರುತ್ತೆ. ನೀವು ಅದನ್ನು ನೋಡಬೇಕು. ತುಂಬ ಜನ ಗೌರಿಶಂಕರ ನೋಡಿಲ್ಲ. ಅಂದರೆ ತುಂಬ ಜನ ಆಲ್ಮೋಸ್ಟ್ ತುಂಬ ಜನ ನೋಡ್ತೀರಾ. ಬಟ್ ಯಾರ್ಯಾರು ಬ್ರಹ್ಮಗಂಟು ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಗೌರಿಶಂಕರ ಧಾರಾವಾಹಿ ನೋಡಿ. ಅದರಲ್ಲೂ ನನ್ನ ಪಾತ್ರ ತುಂಬ ವಿಭಿನ್ನವಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ. 6:30 ಸ್ಟಾರ್ ಸುವರ್ಣದಲ್ಲಿ ಬರುತ್ತೆ. ಸೊ ಎಲ್ಲರೂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಮತ್ತೆ ನಿಮ್ಗೆ ಯಾವುದಾದ್ರೂ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದೆಯಾ ಅಂತ? ಸಿನಿಮಾ ಅಂದರೆ ಬಂದರೆ ಮಾಡ್ತೀನಿ. ಇನ್ನು ಯಾರು ಬೇಡ ಅಂತಾರೆ. ಅಂದರೆ ನಾವು ಇವಾಗ ಒಂದು ಕಿರುತೆರೆಯಿಂದ ಹಿರಿತೆರೆಗೆ ಹೋಗ್ತೀವಿ ಅಂತ ಅಂದರೆ ಎಲ್ರಿಗೂ ಒಂದು ಆಸೆ ಇರುತ್ತೆ. ಆ್ಯಂಡ್ ಬಂದರೆ ಆಬ್ವಿಯಸ್ಲಿ ನಾನು ಆ್ಯಕ್ಚುಲಿ ಸೀರಿಯಲಲ್ಲಿ ತುಂಬ ಕಷ್ಟಪಡ್ತಿದ್ದೀನಿ. ಬ್ರಹ್ಮಗಂಟು ನೋಡಿದವ್ರಿಗೆ ಗೊತ್ತಿರುತ್ತೆ, ಹೀರೋಯಿನ್ ಆಗಬೇಕು ಅಂತ. ರಿಯಲ್ ಲೈಫಲ್ಲೂ ಆಸೆ ಇದೆ. ಆ್ಯಂಡ್ ಬಂದರೆ ನೋಡ್ತೀನಿ. ಇವಾಗಲೇ ನಾನು ನೋಡದ ಪುಟಗಳು ಅಂತ ಪ್ರೀವಿಯಸ್ಲಿ ನಾನು ಈ ಸೀರಿಯಲ್ ಮಾಡೋಕ್ಕೂ ಮುಂಚೆ ನೋಡದ ಪುಟಗಳು ಅಂತ ಮೂವಿ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಶಬಾಷ್ ಬಡ್ಡಿ ಮಗ್ನೆ ಅಂತ ಪ್ರಮೋದ್ ಶೆಟ್ಟಿ ಸರ್ ಜೊತೆ ಮಾಡ್ತಾ ಇದ್ದೀನಿ. ಅದು ರಿಲೀಸ್ ಆಗಬೇಕು. ಮುಂದೆ ಬಂದರೆ ನೋಡೋಣ. ನಿಮ್ಮ ಆಸೆ. ಓಕೆ ಮೇಡಮ್, ಅಂದರೆ ನೋಡೋಕೆ ಎಷ್ಟು ಕ್ಯೂಟ್ ಆಗಿದ್ದೀರಾ. ನೀವು ನೆಗೆಟಿವ್ ರೋಲ್ ಮಾಡ್ಬೇಕಂತ ಅಂದಾಗ ಹೆಂಗೆ ಫೀಲ್ ಆಗುತ್ತೆ ಮೇಡಮ್? ಕ್ಯೂಟಾಗಿ ಯಾಕೆ ನೆಗೆಟಿವ್ ಇದ್ದವ್ರು ಕ್ಯೂಟಾಗಿರಲ್ವ ಅಂತನಾ? ಅಂದರೆ ನೆಗೆಟಿವ್ ಆಗಿರೋರು ಒಂಥರ ನೋಡಿದ ತಕ್ಷಣ ಭಯ ಆಗೋದು ಅಂಥದ್ದೆಲ್ಲ ಇರುತ್ತೆ. ನೀವು ಕ್ಯೂಟ್ ಆಗಿದ್ದೀರಲ್ಲ ಅದಕ್ಕೆ ಹೇಳಿದೆ. ಇಲ್ಲಪ್ಪ, ನಾನು ಆ ಥರ ಎಲ್ಲ ತೊಗೊಂಡಿಲ್ಲ. ನಾನು ಕ್ಯೂಟಾಗಿದ್ದೀನಿ, ನಾನು ನೆಗೆಟಿವ್ ಮಾಡಬಾರ್ದು. ಆ್ಯಕ್ಚುಲಿ ನಾವು ಆ್ಯಕ್ಟರ್ ಆದವರು, ಆ್ಯಕ್ಟ್ರೆಸ್ ಆದವರು, ನಾವು ಏನು ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬಿ ಮಾಡಲೇಬೇಕು. ಆವಾಗಲೇ ನಾವು ನಾನು ಅಂದರೆ ಕಲಾವಿದೆ ಅಂತ ಅನ್ನಿಸ್ಕೊಳ್ಳೋದು. ನಾನು ಅದು ಮಾಡಲ್ಲ, ನಾನು ಇದು ಮಾಡಲ್ಲ ಅಂತ ಕೂತ್ರೆ ನಾನು ಅದು ಕಲಾವಿದೆಯಾಗಿ ಏನೂ ಇದು ಇರಲ್ಲ. ಅದಕ್ಕೆ ನಾನು ಪ್ರಾಮುಖ್ಯತೆ ಅಂದರೆ ವ್ಯಾಲ್ಯೂ ಕೊಟ್ಟಂಗೆ ಆಗಲ್ಲ. ನಾವೆಲ್ಲ ಚಿಕ್ಕ ವಯಸ್ಸಿಂದ ಈಗ ನಾನು ರಚಿತಾರಾಮ್, ರಮ್ಯಾ ಎಲ್ಲರನ್ನೂ ನೋಡಿ ಬಂದವರು. ಅವರೆಲ್ಲ ಒಂದೊಂದು ವಿಭಿನ್ನ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಆ್ಯಂಡ್ ಈವನ್ ರಚಿತಾರಾಮ್ ಅವರು ಝೀ ಕನ್ನಡದಲ್ಲೇ ನೆಗೆಟಿವ್ ಆಗಿ
ಕಾಣಿಸ್ಕೊಂಡಿದ್ದು, ಅವರು ವಿಲನಿಶ್ ಆಗಿ ಕಾಣಿಸ್ಕೊಂಡಿದ್ದು. ಇವಾಗ ಅವ್ರನ್ನ ನೀವು ಕ್ಯೂಟ್ ಇಲ್ಲ ಅಂತ ಅಂತೀರಾ? ಇಲ್ಲ ಇಲ್ಲ ಕ್ಯೂಟೇ ಮೇಡಮ್. ಅಲ್ವಾ? ಹಾಗೆ ಅಂದರೆ ನಮ್ಮ ಪಾತ್ರ ನಾವು ಏನು ಕೊಟ್ರು ನಾವು ಅದನ್ನು ಯಾವ ಥರ ತೊಗೊಂಡು ಮಾಡ್ತೀವಿ, ನಾವು ಆ್ಯಕ್ಟಿಂಗ್ ಕಡೆ ಇಂಪಾರ್ಟೆನ್ಸ್ ಕೊಡಬೇಕು, ಈ ಪಾತ್ರ ಆ ಪಾತ್ರ ಅಂತ ನೋಡಬಾರ್ದು ಅಂತ ಹೇಳಿ. ಓಕೆ ಓಕೆ ಮೇಡಮ್, ನಮಗೆಲ್ಲ ಗೊತ್ತಿರೋ ಹಾಗೆ ದರ್ಶನ್ ಸರ್ ಈಚೆ ಬಂದಿದ್ದಾರೆ. ದರ್ಶನ್ ಸರ್ ಈಚೆ ಬಂದಿದ್ದು ಮತ್ತು ಅವರು ಇಷ್ಟು ದಿನ ಏನೋ ಬೆನ್ನೋವಿಂದ ಬಳಲ್ತಾ ಇದ್ದಾರಲ್ಲ ಮೇಡಮ್, ಅದ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತಾರೆ? ಆ್ಯಕ್ಚುಲಿ ತುಂಬ ಬೇಜಾರಾಗುತ್ತೆ. ಅವ್ರು ಬಂದಿರೋದು ತುಂಬ ಖುಷಿ ಇತ್ತು. ಅಂದರೆ ರಿಲೀಸ್ ಆದರು ಅಂದಾಗ ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಫ್ಯಾನ ಆ್ಯಕ್ಚುಲಿ. ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ಅವ್ರ ಮೂವಿಗಳು, ಅವ್ರ ಸಾಂಗ್ಸ್ಗಳೆಲ್ಲ ಕೇಳ್ಕೊಂಡು ಬಂದಿರೋರು ನಾವು. ಅವರ ಒಳಗಡೆ ಇದ್ದಿದ್ದನ್ನು ನೋಡೋಕೆ ಆಗ್ತಾ ಇರಲಿಲ್ಲ. ಹೌದು, ಕೆಲವೊಂದೇನೋ ಒಂದು ಬ್ಯಾಡ್ ಟೈಮ್ ನಡೆದೋಗಿದೆ, ಬಟ್ ನಾವು ಫ್ಯಾನ್ಸ್ ಆದವರು ಅವ್ರನ್ನ ಬಿಟ್ಕೊಡೋಕ್ಕಾಗಲ್ಲ. ತುಂಬ ನೋವಾಗುತ್ತೆ. ಅಂದರೆ ಅವರು ಸ್ಟೇಷನಲ್ಲಿ ಅಂದರೆ ಅವರು ಆ ನೋವು ಅನುಭವಿಸ್ತಾ ಇದ್ದಿದ್ದನ್ನು ನಾವು ಆ್ಯಸ್ ಅ ಫ್ಯಾನ್ ಆಗಿ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇರಲಿಲ್ಲ. ಈವನ್ ನಾನು ನ್ಯೂಸ್ ಚಾನಲ್ಲು ಹಾಕಿ ನೋಡೋಕ್ಕೆ ಹೋಗ್ತಾ ಇರಲಿಲ್ಲ ಅದು ಏನಪ್ಪ ಅಂತ. ಬಟ್ ಅವರು ರಿಲೀಸ್ ಆದರು ಅಂತ ಅಂದಾಗ ಒಂಥರ ಖುಷಿ ಆಯಿತು. ಬಟ್ ಅದು ಆ ಕಾರಣಕ್ಕೆ ಅಂತ ಗೊತ್ತಾದಾಗ, ಅಂದರೆ ಅವ್ರಿಗೆ ಬೆನ್ನೋವಾಗಿದೆ ಅಂತ ಕಾರಣಕ್ಕೆ ತುಂಬ ಬೇಜಾರಾಯಿತು. ಆದಷ್ಟು ಬೇಗ ಹುಷಾರಾಗಲಿ. ಯಾಕಂದರೆ ನಾವು ಅವ್ರನ್ನ ಇನ್ನೂ ಅವ್ರದ್ದು ಹೆಚ್ಚು ಹೆಚ್ಚು ಮೂವೀಸ್ ನೋಡೋಕ್ಕೆ ಇಷ್ಟಪಡ್ತೀವಿ. ಅದು ಅಲ್ಲಿಗೆ ಸ್ಟಾಪ್ ಆಗಬಾರ್ದು. ಅವರು ಹುಷಾರಾಗಬೇಕು. ದೇವರು ಬ್ಲೆಸ್ಸಿಂಗ್ಸಿಂದ ಅವ್ರು ಹುಷಾರಾಗಿ ಆ್ಯಂಡ್ ಎಲ್ಲ ಕಷ್ಟಗಳಿಂದ ಆಚೆ ಬರಲಿ ಅಂತ ಕೇಳ್ಕೊತೀನಿ. ಮೇಡಮ್, ಡಿ ಬಾಸ್ನ ಯಾವಾಗಾರು ಡೈರೆಕ್ಟಾಗಿ ಮೀಟ್ ಆಗಿರುವಂಥದ್ದು? ಡೈರೆಕ್ಟಾಗಿ ನಾನು ನಿಜವಾಗ್ಲೂ ಮೀಟ್ ಆಗಿಲ್ಲ. ಮೀಟ್ ಆಗಬೇಕು ಅಂತ ಒಂದು ಸತಿ ನಾನು ಮತ್ತು ನನ್ನ ಕಸಿನ್ ಇಬ್ಬರೂ ಹೋಗಿದ್ವಿ ಅವ್ರ ಮನೆ ಹತ್ರ. ಬಟ್ ಸಿಕ್ಕಿರಲಿಲ್ಲ. ನೆಕ್ಸ್ಟ್ ನೋಡೋಣ, ನೀವು ಹೇಳ್ದಂಗೆ ಸಿಗಲಿ ಅಂತ ಇಷ್ಟಪಡ್ತೀನಿ. ಮೇಡಮ್, ಕೊನೆಯದಾಗಿ ದರ್ಶನ್ ಸರ್ಗೆ ಹೇಳಬೇಕು ಅಂತಂದರೆ ನಿಮ್ಮ ಮಾತುಗಳಲ್ಲಿ ಏನಾದರೂ ಹೇಳೋಕ್ಕಿದೆ ಇದ್ದರೆ ಹೇಳಿ. ಸರ್, ಏನೂ ಇಲ್ಲ. ಆಗಿದ್ದಾಯಿತು, ಹೋಗಿದ್ದೋಯ್ತು. ದೇವ್ರ ದಯೆ ಅನ್ನೋದು ನಿಮ್ಮ ಮೇಲೆ ಇರಲಿ. ಆದಷ್ಟು ಬೇಗ ನೀವು ಎಲ್ಲ ಕಷ್ಟಗಳಿಂದ, ಎಲ್ಲ ತಾಪತ್ರಯಗಳಿಂದ ಆಚೆ ಬರಲಿ ಆ್ಯಂಡ್ ನಿಮ್ಮ ಆರೋಗ್ಯ ಬೇಗ ಸುಧಾರಿಸಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ಆ್ಯಂಡ್ ಇನ್ನೂ ಹೆಚ್ಚು ಹೆಚ್ಚು ಮೂವೀಸ್ ಮಾಡಬೇಕು. ನಾವು ನಿಮ್ಮ ಫ್ಯಾನ್ಸ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಮೇಡಮ್.